ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ನನ್ನ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡಿ ಸೀದಾ ನನ್ನ ಫ್ರೆಂಡ್ ಅಂಗಡಿಗೆ ಹೋಗ್ಬೇಕಾಯ್ತು ಅಂದ್ಬಿಟ್ಟು ಹೊರಟೆ. ದಾರಿ ಮಧ್ಯದಲ್ಲೇ ಫ್ಯೂಲ್ ಹಾಕ್ಸ್ಬೇಕು ಅಂದ್ಬಿಟ್ಟು ಫ್ಯೂಲ್ ಬಂಕ್ ಬಂದು ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿ ಹಾಗೆ ಏರ್ ಹಾಕ್ಸಿ ಸೀದಾ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ಬಂದೆ. ಇವತ್ತು ಔಟ್ಡೋರ್ ಇವೆಂಟ್ ಒಂದಿತ್ತು. ಸೊ ಇವೆಂಟ್ ಏನೇನು ಐಟಮ್ ಬೇಕು ನಾನು ಮತ್ತೆ ನಿತಿನ ಐಟಮ್ ನ ತಗೊಂಡು ಸೀದಾ ಅಂಗಡಿಗೆ ಬಂದ್ವಿ. ಅಂಗಡಿಗೆ ಬಂದು ಅಂಗಡಿಲಿ ಐಟಮ್ಸ್ ಗಳನ್ನೆಲ್ಲ ಎತ್ಕೊಂಡು ಮೋನಿಕಾ ಅವ್ರನ್ನ ಕರ್ಕೊಂಡು ಸೀದಾ ಲೊಕೇಶನ್ ಹತ್ರ ಹೋದ್ವಿ. ಜಂಕ್ಷನ್ ಬಾಕ್ಸ್ ನ ಎತ್ಕೊಂಡು ಸ್ವಿಚ್ ಬೋರ್ಡ್ ಹತ್ರ ಹೋದ್ವಿ. ಸ್ವಿಚ್ ಬೋರ್ಡ್ ಹತ್ರ ಹೋಗಿ ನೋಡ್ತೀವಿ, ಪ್ಲಗ್ ಬೋರ್ಡೇ ಇರ್ಲಿಲ್ಲ. ಆಕ್ಚುಲಿ ಕಸ್ಟಮರ್ ಮನೇಲಿ ಇರ್ಲಿಲ್ಲ, ಹಾಗಾಗಿ ಅವ್ರು ಬರಗಂಟ ಟಾರ್ಚ್ ಅಲ್ಲೇ ಎಲ್ಲ ಕೆಲಸ ಮಾಡಿ ಅವ್ರು ಬಂದ ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಕರೆಂಟ್ ನ ಅವ್ರ ರೂಮಿಂದ ಸಪ್ಲೈ ತಗೊಂಡ್ವಿ. ಅರ್ಧ ಕೆಲಸ ಮುಗಿಸ್ಬಿಟ್ಟು ಕೋಲ್ಡ್ ಫೈರ್ ಬೇಕಾಗಿತ್ತು ಅಂದ್ಬಿಟ್ಟು ಪ್ರೀತಮ್ ಅವ್ರ ಅಂಗಡಿಗೆ ಬಂದು ಕೋಲ್ಡ್ ಫೈರ್ ತಗೊಂಡು ಲೊಕೇಶನ್ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ನಿತಿನ ಮತ್ತೆ ಮೋನಿಕಾ ಅವ್ರ ತಂದೆ ಡೆಕೋರೇಷನ್ ಮುಗಿಸಿದ್ರು. ಕಸ್ಟಮರ್ ಬಂದು ಪರ್ಟಿಕ್ಯುಲರ್ ನಮ್ಗೆ ಇದೇ ತರ ಡಿಸೈನ್ ಬೇಕು ಅಂತ ಹೇಳಿದ್ರು. ನಾವು ಸೇಮ್ ಎಕ್ಸಾಕ್ಟ್ ಅದೇ ತರ ಮಾಡ್ಕೊಟ್ವಿ. ಕಸ್ಟಮರ್ ಬಂದು ಫುಲ್ ಸ್ಯಾಟಿಸ್ಫೈಡ್. ನೀವು ನೋಡ್ಬೋದು ನಮ್ ಡೆಕೋರೇಷನ್ ಬಂದು ಯಾವ ತರ ಬಂದಿತ್ತು ಅಂತ. ನಿಮ್ಗೆ ಯಾವ್ದೇ ತರ ಡೆಕೋರೇಷನ್ ಬೇಕು ಅಂತಂದ್ರು ನಮ್ ಸ್ಟಾರ್ ವರ್ಡ್ ಸೆಲೆಬ್ರೇಷನ್ ಕಾಂಟ್ಯಾಕ್ಟ್ ಮಾಡಿ. ನಮ್ ಸ್ಟಾರ್ ವರ್ಡ್ ಇವೆಂಟ್ ಇಂದ ಹೇಗಿತ್ತು ಡೆಕೋರೇಷನ್ ಎಲ್ಲ? ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು, ಸರ್ವಿಸ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಾವ್ ಯಾವ ತರ ಹೇಳಿದ್ವಿ ಆ ತರನೇ ನೀವು ಮಾಡ್ಕೊಟ್ಟಿದ್ದೀರಾ. ಮತ್ತೆ ಇಷ್ಟು ರಾತ್ರಿಲಿ ಬಂದು ನಾವು ಕೇಳಿದ ಜಾಗಕ್ಕೆ ಬಂದು ಎಲ್ಲರೂ ಇಷ್ಟೋ ತನಕ ನೀವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀರಂದ್ರೆ ನಮ್ಗೆ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಇದನ್ನ ಫಾಲೋ ಮಾಡಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಅಷ್ಟೇ. ನೀವೇ ಕೇಳಿದ್ರಲ್ಲ ಕಸ್ಟಮರ್ ಏನಂತ ಅಂದ್ರು ಅಂತ. ನಿಮ್ದು ಯಾವ್ದೇ ಡೆಕೋರೇಷನ್ ಇದ್ರು ಧೈರ್ಯದಿಂದ ಕೊಡ್ಬೋದು ನಮ್ಗೆ. ಆಕ್ಚುಲಿ ಕಸ್ಟಮರ್ ಬಂದು ಮಿಡ್ ನೈಟ್ ಕೇಳಿದ್ದು ಡೆಕೋರೇಷನ್ ಮುಗಿದ್ಮೇಲೆ ಪ್ಯಾಕಪ್ ಎಲ್ಲ ಮಾಡ್ಕೊಂಡು ಸೀದಾ ಅಂಗಡಿ ಬಂದು ಐಟಮ್ ಇಳಿಸ್ಬಿಟ್ಟು ಸೀದಾ ನಮ್ಮ ಮನೆಗೆ ಬಂದ್ವಿ.